ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬೈತಾರೆ ಅಂದ್ರೆ ಅದರಲ್ಲೇನೂ ವಿಶೇಷ ಇರಲ್ಲ. ಆದರೆ ಕೊಡಗಿನಲ್ಲೊಂದು ಹಬ್ಬ ಇದೆ. ಪ್ರತಿ ವರ್ಷ ನಡೆಯೋ ಈ ಹಬ್ಬದಲ್ಲಿ ದೇವರಿಗೆ ಬೈತಾರೆ. ಹೌದು, ಇದೇ ಈ ಹೊತ್ತಿನ ವಿಶೇಷ. ದೇವರಿಗೂ ಬೈತಾರೆ. ದೇವರಿಗೆ ಬೈತಾರಾ ಅಂತ ಹುಬ್ಬೇರಿಸಬೇಡಿ. ದೇವರೇ ಏನ್ ಮಹಾ, ಭಕ್ತರಿಗೂ ಬೈತಾರೆ. ಬೈಗುಳ ತಪ್ಪಿಸ್ಕೊಳ್ಬೇಕು ಅಂದ್ರೆ ಇವರು ಕೇಳಿದಾಗ ಭಿಕ್ಷೆ ಹಾಕಬೇಕು. ಇಲ್ಲದೆ ಹೋದ್ರೆ ಸಭ್ಯರು ಕೇಳಲಾಗದಂತಹ ಬೈಗುಳ ಕೇಳೋಕೆ ತಯಾರಿರ್ಬೇಕು. ಹೀಗೆ ವಿಚಿತ್ರ ವೇಷ ಹಾಕಿಕೊಂಡು ಮನಸ್ಸು ಇಚ್ಛೆ ಕುಣಿತಿರುವ ಈ ಭಿಕ್ಷುಕರಿಗೆ ಭಿಕ್ಷೆ ಹಾಕಲೇಬೇಕು. ಬೈ ಚಾನ್ಸ್ ಹಾಕಲಿಲ್ಲ ಅಂದ್ರೆ ಅವರು ಯಾರಾದ್ರೂ ಆಗಿರಲಿ ಬೈಗುಳಗಳ ಸುರಿಮಳೆ ಶುರುವಾಗುತ್ತೆ. ಅದು ಕರ್ಣ ಕಠೋರವಾಗಿರುತ್ತೆ. ಅಷ್ಟು ಅಶ್ಲೀಲವಾಗಿ ಬೈತಾರೆ. ಇದು ಭಿಕ್ಷೆ ಹಾಕದ ಜನರಿಗೆ ಈ ಭಿಕ್ಷುಕರು ಕೊಡುವ ಪನಿಷ್ಮೆಂಟ್. ಅಂದಹಾಗೆ ಇವರು ವೃತ್ತಿಪರ ಭಿಕ್ಷುಕರಲ್ಲ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಇವರೆಲ್ಲ ಹೀಗೆ ಭಿಕ್ಷುಕರಾಗ್ತಾರೆ. ಇದು ಕೊಡಗಿನ ವಿರಾಜಪೇಟೆ ಭಾಗದಲ್ಲಿ ಪ್ರತಿ ಮೇ ತಿಂಗಳಿನಲ್ಲಿ ನಡೆಯುವ ಹಬ್ಬ. ಅಕ್ಷರಶಃ ಬೈಗುಳದ ಹಬ್ಬ. ಕೊಡಗು ಜಿಲ್ಲೆಯ ಬಹುತೇಕ ಕಡೆಗಳಿಂದ ಆಗಮಿಸುವ ಆದಿವಾಸಿಗಳು ತಮ್ಮ ಕುಲದೇವರು ಅಯ್ಯಪ್ಪನಿಗೆ ಈ ರೀತಿ ಭಕ್ತಿಯನ್ನ ಸಮರ್ಪಿಸ್ತಾರೆ. ಹೆಚ್ಚಾಗಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರಿಗೆ ಈ 2 ದಿನಗಳು ಸಂಪೂರ್ಣವಾಗಿ ರಜೆ ನೀಡಲಾಗಿರುತ್ತೆ. ಅಂದಹಾಗೆ ಈ ಹಬ್ಬಕ್ಕೆ ಅಂದಾಜು 800 ವರ್ಷಗಳ ಇತಿಹಾಸವಿದೆ. ಬೇಡ ಹಬ್ಬ ಅಂತಂದ್ರೆ ಕುರುಬರು ಯಾವ ಹಬ್ಬ, ಈಗ ಈಶ್ವರ ಪ್ರತ್ಯಕ್ಷ ಆಗಿ ಹೋದ ಮೇಲೆ ಈಶ್ವರ ಯಾವ ಹಬ್ಬ ಮಾಡಬೇಕು ಅಂತ ಹೇಳ್ಕೊಂಡು ಕುರುಬರ ಹತ್ರ ಕೇಳಿದಾಗ ನಾವು ನಿಮ್ಮನ್ನ ಬೇಡ ಹಬ್ಬ ಮಾಡ್ತೀವಿ ಅಂತ ಹೇಳುವ ಉದ್ದೇಶದಲ್ಲಿ ಅಲ್ಲಿಂದ ಬಂದಂತ ಒಂದು 800-900 ವರ್ಷದಿಂದ ಈಚೆಗೆ ನಡ್ಕೊಂಡು ಬಂದಂತ ಒಂದು ಪದ್ಧತಿ ಕುಂಡ ಹಬ್ಬ ಅಂತ ಹೇಳ್ತಾರೆ, ಬೇಡ ಹಬ್ಬ ಅಂತ ಹೇಳ್ತಾರೆ. ಬೇಡ ಹಬ್ಬ ಅಂತ ಹೇಳ್ಬೇಕಾದ್ರೆ 2 ಕುರುಬರು ವೇಷ ಹಾಕೊಂಡು ದೇವರನ್ನ ಬೈಕೊಂಡು ಕೆಟ್ಟದನ್ನ ಬೈಕೊಂಡು ದೇವರ ಸೇವೆಗೋಸ್ಕರ ಹಣ ಸಂಪಾದನೆ ಮಾಡಿ ಅದೇ ಹಣದಿಂದ ಅವರು ಭಂಡಾರಕ್ಕೆ ಹಾಕಿ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳುವ ಒಂದು ನಂಬಿಕೆ ಇಲ್ಲಿ ಉಟ್ಕೊಂಡು ಬಂದಿದೆ. ಇನ್ನು ಮೇ ತಿಂಗಳಿನ ಕೊನೆಯ ವಾರದ 2 ದಿನ ಮುನ್ನ ಈ ಹಬ್ಬಕ್ಕಾಗಿ ಎಲ್ಲ ಸಿದ್ಧತೆಗಳನ್ನ ಈ ಆದಿವಾಸಿಗಳು ನಡೆಸಿಕೊಂಡಿರ್ತಾರೆ. ಹಿಂದಿನ ದಿನವೇ ಎಲ್ಲ ವೇಷಭೂಷಣಗಳನ್ನ ಸಜ್ಜುಗೊಳಿಸಿರ್ತಾರೆ. ಇತ್ತೀಚೆಗೆ ಕೊಡಗಿನಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ನಡೆಸಿದ ಬೇಡು ಹಬ್ಬ ಹಾಗೂ ಈ ಕೊಂಡೆ ಹಬ್ಬ 2 ಒಂದೇ. ಆದರೆ ಇದರಲ್ಲಿ ಜಿಲ್ಲೆಯ ಎಲ್ಲ ಆದಿವಾಸಿಗಳು ಒಟ್ಟಾಗಿ ಸೇರುವುದೇ ಇಲ್ಲಿನ ವಿಶೇಷ. ಈ ಹಬ್ಬದ ವಿಶೇಷ ಏನು ಗೊತ್ತಾ? ಗಂಡಸರು ಹೆಣ್ಣಿನ ವೇಷ ಹಾಕೋದು. ಹೆಂಗಸರಿಗೆ ಇಲ್ಲಿ ನೋ ಎಂಟ್ರಿ. ಇಂತಹದ್ದೇ ವೇಷ ಹಾಕಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಇಲ್ಲ. ಯಾವ ವೇಷ ಬೇಕಾದರೂ ಹಾಕಬಹುದು. ಈ ಹಬ್ಬಕ್ಕೊಂದು ಪೌರಾಣಿಕ ಹಿನ್ನೆಲೆಯೂ ಇದೆ. ಈ ಹಬ್ಬಕ್ಕೆ ಇಂತಹದೇ ವೇಷ ಹಾಕಬೇಕು ಅಂತ ಏನೂ ಇಲ್ಲ. ಆದರೆ ಈ ಹಬ್ಬದಲ್ಲಿ ಗಂಡಸರು ಹೆಣ್ಣಿನ ವೇಷ ಹಾಕೋದು ವಿಶೇಷ. ಅದಕ್ಕೆ ಕಾರಣನೂ ಇದೆ.
ಹಬ್ಬ ಆರಂಭವಾಗ್ತಾ ಇದ್ದಂತೆ ಸಾಮಾನ್ಯವಾಗಿ ಗಂಡಸರೆಲ್ಲ ಹೆಂಗಸಂತೆ ವೇಷ ಹಾಕ್ಕೊಂಡು ತಮ್ಮ ಹಾಡಿಗಳಿಂದ ಹೊರಡ್ತಾರೆ. ಈ ವೇಷ ಹೀಗೆ ಇರಬೇಕೆಂದಿಲ್ಲ, ಆಧುನಿಕತೆಗೆ ತಕ್ಕಂತೆ ವೇಷ ಹಾಕಲೂಬಹುದು. ಈ ಬಾರಿ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾನಂತೆ ವೇಷ ತೊಟ್ಟಿದ್ದು ವಿಶೇಷವಾಗಿತ್ತು. ಆದಿವಾಸಿಗಳು ಕಾಡಿನಲ್ಲಿ ಅಲೆದಾಡ್ತಾ ಇದ್ದ ಸಂದರ್ಭ ಪಾರ್ವತಿ ದೇವಿ ಇವರ ಕಣ್ಣಿಗೆ ಬಿದ್ದಳಂತೆ. ಅದರಂತೆ ದೇವಿಯ ಬೆನ್ನನ್ನ ನೋಡಿದ್ದ ಆದಿವಾಸಿಗಳು ಆಕೆಯ ದರ್ಶನವನ್ನ ಒದಗಿಸುವಂತೆ ಅಯ್ಯಪ್ಪನಲ್ಲಿ ಮೊರೆ ಹೋಗುವುದೇ ಈ ಕುಂಡೆ ಹಬ್ಬಕ್ಕೆ ಇರುವ ಪೌರಾಣಿಕ ಕಥೆ. ಇನ್ನು ಈ ಹಬ್ಬದಲ್ಲಿ ಯಾವುದೇ ಹೆಣ್ಣು ವೇಷ ಧರಿಸುವಂತಿಲ್ಲ. ಬದಲಾಗಿ ಹಬ್ಬದಲ್ಲಿ ಭಾಗವಹಿಸಬಹುದು, ಆಚರಿಸಬಹುದು ಅಷ್ಟೇ. ಇನ್ನೂ ಖುಷಿಯಾಗಿ ಪಾಲ್ಗೊಳ್ಬೇಕು ಅಂದ್ರೆ ದೇವಸ್ಥಾನದ ಆವರಣದಲ್ಲಿ ಕುಣಿದು ಕುಪ್ಪಳಿಸಬಹುದು. ಇಷ್ಟೊಂದು ಜನ ಇರ್ತಾರೆ, ಭಿಕ್ಷೆ ಹಾಕದೆ ಹೋದ್ರೆ ಬಾಯಿಗೆ ಬಂದಂತೆ ಬೈತಾರೆ. ಅಂದ್ಮೇಲೆ ಎಲ್ಲಾದ್ರೂ ಗಲಾಟೆ ಆಗೇ ಆಗತ್ತೆ ಅನ್ಕೋತೀರಾ? ನೋ ಚಾನ್ಸ್. ಒಂದು ಸಣ್ಣ ಗಲಾಟೆ ಕೂಡ ಆಗಲ್ಲ. ಇನ್ನೂ ವಿಶೇಷ ಅಂದ್ರೆ ಒಬ್ಬ ಪೊಲೀಸ್ ಕೂಡ ಇರಲ್ಲ. ಒಂದೆಡೆ ವೇಷಧಾರಿಗಳು ದೇವರ ಪುರಕ್ಕೆ ಆಗಮಿಸ್ತಾ ಇದ್ದಂತೆ ಹಬ್ಬಕ್ಕೆ ಅಂತಾನೆ ಸಿದ್ಧಗೊಂಡಿರುವ 2 ಬಿದುರಿನ ಕುದುರೆಗಳ ಜೊತೆ ವೇಷಧಾರಿಗಳು ದೇವರನ್ನ ಹೊತ್ತು ದೇವಾಲಯಕ್ಕೆ ಆಗಮಿಸ್ತಾರೆ. ದೇವಾಲಯಕ್ಕೆ ಆಗಮಿಸ್ತಾ ಇದ್ದಂತೆ ಎಲ್ಲಾ ಪೂಜಾ ಕೈಂಕರ್ಯಗಳು ನಡೀತವೆ. ಹಿಂದೆ ಈ ಹಬ್ಬದ ಆಚರಣೆ ವೇಳೆ ನರಬಲಿಗಳು ನಡೀತಾ ಇದ್ವಂತೆ. ಕಾಲಕ್ರಮೇಣ ನರಬಲಿ ನಿಷೇಧವಾದ ಮೇಲೆ ವನದೇವತೆಗೆ 2 ಕೋಳಿಗಳನ್ನು ಬಲಿ ನೀಡಲಾಗುತ್ತೆ. ಈ ಬಲಿ ನೀಡಿದ ಕೋಳಿಗಳನ್ನು ಪಡೆದ ವೇಷಧಾರಿಗಳೇ ಧನ್ಯರು ಎನ್ನುವ ನಂಬಿಕೆ ಈ ಆದಿವಾಸಿಗಳಲ್ಲಿ ಇದೆ. ಅಲ್ಲಿ ಪೂಜೆ ಎಲ್ಲ ನಡೆಯುತ್ತೆ, ಹಣ್ಣುಕಾಯಿ ಪೂಜೆ ಆಗುತ್ತೆ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಎಲ್ಲ ಇದಾದ್ಮೇಲೆ ಬ್ರಾಹ್ಮಣರೇ ಪೂಜೆ ಮಾಡೋದಲ್ಲ, ಅದರೊಳಗೆಲ್ಲ ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದಮೇಲೆ ನಾವು ಇದು ಆಹಾರ ದೇವತೆ ಮೊದಲೇನೋ ಮನುಷ್ಯರನ್ನೇ ಕಡಿತಿದ್ರಂತೆ, ಅವನು ಮಾರನೇ ದಿವಸ ಮನೇಲಿ ಇರ್ತಿದ್ದರಂತೆ. ಆಗಿದ್ದನ್ನು ಆಡು ಕುರಿ ಅಂತ ಕಡಿತಾ ಬಂದು ಈಗ ಸ್ವಲ್ಪ ವರ್ಷದಿಂದ ಅದನ್ನ ಬಿಟ್ಟುಬಿಟ್ಟಿದ್ವಿ. ಬರೀ 2 ಕೋಳಿ ಮಾತ್ರ ನಾವು ಕೊಡ್ತಾ ಇದ್ದೀವಿ. ಅದು ಎಲ್ಲ ಆಹಾರ ದೇವತೆ ಆದ್ದರಿಂದ ಅದು ಕೊಡಲೇಬೇಕು, ಬೇರೆ ನಮಗೆ ಅದು ತೊಂದರೆ ಆಗುತ್ತೆ.
ಇನ್ನು 2 ದಿನಗಳವರೆಗೂ ವಿರಾಜಪೇಟೆಯ ಸುತ್ತಮುತ್ತಲಿನ ಯಾವೊಬ್ಬ ಆದಿವಾಸಿ ವೇಷಧಾರಿಯೂ ಗಲಾಟೆ ಮಾಡದೇ ಇರುವುದು ವಿಶೇಷ. ಒಂದು ವೇಳೆ ಗಲಾಟೆ ಮಾಡಿಕೊಂಡಲ್ಲಿ ಅಯ್ಯಪ್ಪನೇ ಶಿಕ್ಷೆ ಕೊಡ್ತಾನೆ ಅನ್ನೋ ಭಯ ಇವರಲ್ಲಿದೆ. ಇನ್ನೇನ್ರಿ, ಅಯ್ಯಪ್ಪನೇ ಸೆಕ್ಯೂರಿಟಿ ಕೊಟ್ಟ ಅಂದಮೇಲೆ ಪೊಲೀಸರಾದರೂ ಯಾಕೆ ಬೇಕು ಅಲ್ವಾ? ಯಾರೇನು ಇಲ್ಲಿ ಕೇಳಂಗಿಲ್ಲ, ಪೊಲೀಸರು ಬಂದು ಕೇಳಂಗಿಲ್ಲ. ದುಡ್ಡು ವಸೂಲು ಮಾಡೋದು ದೇವ್ರಿಗೆ ಎಲ್ಲ ಹಾಕ್ತಿವಿ. ದುಡ್ಡು ನಮಗೆ ಬೇಕಾಗಿಲ್ಲ, ದೇವ್ರಿಗೆ ಕೊಡ್ತೀವಿ. ನಾವು ದುಡ್ಡು ತಗೊಂಡು ನಾವನ್ನ ಉದ್ಧಾರ ಏನಾಗೋದಿಲ್ಲ. ದೇವ್ರು ಕೊಟ್ರೆ ಒಳ್ಳೇದಾಯ್ತದೆ. ಇವತ್ತು ದೇವರು ಅದು ಹುಟ್ಟಿನಿಂದ ಅದು ಊರ ಕಾಲದಿಂದ ಬಂದುಂಟು, ಅದು ಆ ರೀತಿ ಅದಕ್ಕೆ ಬೈತೀವಿ. ಒಟ್ನಲ್ಲಿ ಕೊಡಗಿನಲ್ಲಿ ನಡೆಯುವ ಈ ಬೈಗುಳ ಹಬ್ಬ ನಿಜಕ್ಕೂ ಒಂದು ಅಪರೂಪದ ಆಚರಣೆ. ಅಂದಹಾಗೆ ಈ ಆಚರಣೆಯನ್ನ ಇತ್ತೀಚೆಗೆ ಸೂಪರ್ ಹಿಟ್ ಆದ ಚಿತ್ರ ಸಂಜು ವೆಡ್ಸ್ ಗೀತಾದಲ್ಲಿ ಚಿತ್ರದ ಕಥೆಗೆ ತಕ್ಕಂತೆ ಬಳಸಿಕೊಳ್ಳಲಾಗಿದೆ. ಚಿತ್ರದ ನಾಯಕಿ ರಮ್ಯಾ ಮೋಸ ಹೋಗೋದು ಈ ವೇಷ ಧರಿಸಿದ ಖಳನಾಯಕನಿಂದ. ಈ ಜಾತ್ರೆಯ ವಿಶೇಷತೆಯನ್ನ ಕಣ್ತುಂಬಿಕೊಳ್ಳಬೇಕು ಅಂದ್ರೆ ನಾವು ಮುಂದಿನ ವರ್ಷದ ಮೇ ತಿಂಗಳವರೆಗೂ ಕಾಯಬೇಕು. ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್ 24/7, ಕಿತ್ತಳೆನಾಡು, ಕೊಡಗು. ಸಂಜು ವೆಡ್ಸ್ ಗೀತಾ ಚಿತ್ರದಲ್ಲಿ ಈ ಆಚರಣೆಯನ್ನ ಬಳಸಿಕೊಳ್ಳಲಾಗಿದೆ. ಆದರೂ ಈ ಆಚರಣೆಯನ್ನ ನೋಡಿ ಕಣ್ತುಂಬಿಕೊಳ್ಬೇಕು ಅಂದ್ರೆ ಆಗ್ಲೇ ಹೇಳಿದ್ವಲ್ಲ, ಮುಂದಿನ ವರ್ಷ ಮೇ ತಿಂಗಳವರೆಗೆ ವೇಟ್ ಮಾಡಬೇಕು. ಇದೇ ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.